ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ರೇವತಿ, ಏನ್ ಮಾಡ್ತಾ ಇದ್ದೀರಾ? ಅಯ್ಯೋ ದೇವ್ರೆ, ಅಯ್ಯೋ ಭಗವಂತನೇ, ಏನಮ್ಮ ಮಾಡ್ತಿದ್ಯಾ ನೀನು? ಏನ್ ಮಾಡ್ಕೊಳಕ್ ಹೊರಟಿದ್ಯಾ? ಅಯ್ಯೋ ದೇವ್ರೆ, ಅಯ್ಯೋ ಹೋಗಿ ನೀರ್ ತಗೋಬಾ. ಫಸ್ಟ್ ನೀರ್ ಕೊಡು. ರೇವತಿ, ನೀರ್ ಕುಡಿಯಮ್ಮ. ಸರ್ ನಾನು ಕೊಡ್ತೀನಿ, ಹೋಗಿ ಸರ್ ನೀವು. ಸರ್ ಅಕ್ಕ, ಬಂದೆ. ಹುಷಾರಮ್ಮ. ಡಾಕ್ಟರ್ ಏನಂದ್ರಮ್ಮ? ಭಯ ಪಡೋಂಥದ್ದೇನಿಲ್ಲಮ್ಮ. ಇಂಜೆಕ್ಷನ್ ಕೊಟ್ಟಿದ್ದಾರೆ, ಒಂದಷ್ಟು ಟಾನಿಕ್ ಮಾತ್ರೆಗಳು ಕೊಟ್ಟಿದ್ದಾರೆ. ಊಟದ ಬಗ್ಗೆ ಏನಾದರೂ ಹೇಳಿದ್ರಾ? ಹಾಂ, ಹ್ಞೂ ಆಂಟಿ. ಊಟ ತಿಂಡಿ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿರ್ಬೇಕಂತೆ. ಟೈಮ್ ಕರೆಕ್ಟಾಗಿ ಊಟ ಮಾಡಬೇಕು ಅಂತ ಡಾಕ್ಟರ್ ಹೇಳಿದ್ದಾರೆ. ನೀವು ಸ್ವಲ್ಪ ನೋಡ್ಕೊಳ್ಳಿ. ಸರಿಪಾ. ನೋಡಿ ಸರ್, ದಯವಿಟ್ಟು ಯಾವುದಕ್ಕೂ ಏನೂ ತಲೆ ಕೆಡಿಸ್ಕೋಬೇಡಿ. ನಮ್ಮನ್ನ ದಾಟಿ ನಿಮ್ಗೆ ಯಾರು ಏನೂ ಮಾಡೋದಕ್ಕಾಗಲ್ಲ ಸರ್. ನಾವೆಲ್ಲ ನೋಡ್ಕೊಳಕ್ಕೆ ಇದೀವಲ್ಲ, ನೀವು ತಲೆ ಕೆಡಿಸ್ಕೋಬೇಡಿ. ಓ, ನನ್ಗೊಂಚೂರು ಟೈಮ್ ಆಯಿತು. ಸ್ವಾತಿ, ನೀವು ನಿಮ್ಮ ತಂದೆಯವ್ರ ಜೊತೆ ಇದ್ದು ಅವರೆಲ್ಲ ಹುಷಾರಾದ್ಮೇಲೆ ಆಫೀಸಿಗೆ ಬನ್ನಿ. ಓಕೆ, ಸರಿ, ಬರ್ತೀನಿ. ಈ ಅಪ್ಪ ಅಮ್ಮನ್ನ ಬಿಟ್ಟು ಹೋಗ್ಬೇಕು ಅಂತ ನಿರ್ಧಾರ ಮಾಡ್ಬಿಟ್ಟಿದ್ದೀನಮ್ಮ. ಅಪ್ಪ ಅಮ್ಮ ನಿನಗೆ ಬೇಡ ಅಂತ ಅನಿಸ್ಬಿಟ್ವಾ? ಮಾತಾಡು ರೇವತಿ. ನೀನ್ ಜೀವ ಕಳ್ಕೊಳ್ಳುವಂತದ್ದು ನಾವೇನ್ ಮಾಡಿದೀವಿ ರೇವತಿ? ನಮ್ಮಿಂದ ಆಗಿರೋ ತಪ್ಪಾದ್ರೂ ಏನಮ್ಮ? ನೀನು ಧೈರ್ಯವಂತೆ ಅನ್ಕೊಂಡು ನಾವು ಇಷ್ಟು ದಿನದಿಂದ ಧೈರ್ಯವಾಗಿದ್ವಿ. ಏನೇ ನೋವು ಬರ್ಲಿ, ನನ್ನ ಮಗಳು ಇಂಥ ಕೆಲಸಕ್ಕೆ ಕೈ ಹಾಕೋದಿಲ್ಲ ಅಂತ ಅನ್ಕೊಂಡಿದ್ವಿ. ಆದ್ರೆ ಇವತ್ತು ಆ ನಂಬಿಕೆನೇ ಸತ್ತು ಹೋಯ್ತು. ನೀನು ಯಾವತ್ತೂ ಈ ರೀತಿ ಯೋಚನೆ ಮಾಡ್ದೋಳೆ ಅಲ್ಲ. ಯಾಕಮ್ಮ ಹೀಗ್ ಮಾಡ್ಕೊಳಕ್ ಹೋದೆ ನೀನು? ಆ ದೇವ್ರು ಕೊಟ್ಟಿರೋ ನೋವು ಸಾಲ್ದು ಅಂತ ನೀನ್ ಬೇರೆ ನೋವು ಕೊಡ್ಬೇಕು ಅಂತ ಅನ್ಕೊಂಡಿಯೇನೆ. ಯಾಕೆ ಹೀಗ್ ಮಾಡ್ದೆ? ಅಲ್ಲ, ಈ ಪ್ರಯತ್ನ ಪಡೋದಿಕ್ಕೆ ಇಷ್ಟು ದಿನ ಯಾಕೆ ಬದುಕಿನ ಜೊತೆ ಹೋರಾಟ ಮಾಡ್ಬೇಕಾಗಿತ್ತು? ನಂಬಿಕೆ ಇರೋರು ಯಾರು ಈ ತರ ಕೆಲಸ ಮಾಡೋದಿಲ್ಲ. ತಪ್ಪು ನಿರ್ಧಾರ ತಗೊಂಡಿದ್ದಾರೆ ಅಂತಂದ್ರೆ ತಪ್ಪು ಹೆಜ್ಜೆ ಇಟ್ಟಿದ್ದಾರೆ ಅಂತ ಅರ್ಥ. ಹೇಳು, ನಿನ್ನ ಜೀವನದಲ್ಲಿ ಮತ್ತೇನ್ ತಪ್ಪು ನಡೀತು? ಹೇಳು, ಹೇಳಮ್ಮ, ಏನಂತ ತಪ್ಪು ನಡೀತು? ಬಸ್ಸು, ನಿಮ್ಮ ತಂದೆಯವ್ರು ಬಂದಿದ್ದಾರೆ. ಅಪ್ಪ ಬಂದ್ರ? ಯಾವಾಗ ಬಂದರು? ಈಗ ತಾನೇ ಸ್ವಲ್ಪ ಹೊತ್ತಲ್ಲಿ ಬಂದರು. ಮೈಗೆ ಹುಷಾರಿರಲಿಲ್ಲ. ನಾನು ಸ್ವಾತಿ ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಕೊಂಡು ಬಂದಿದ್ದೀವಿ. ಬಸ್ಸು, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಹೇಳಿ. ಏನಪ್ಪ ಇವನು, ಪರಿಚಯ 2 ದಿನ ಆಗಿಲ್ಲ, ಆಗಲೇ ಫ್ಯಾಮಿಲಿ ಮ್ಯಾಟ್ರಿಗೆ ಎಂಟ್ರಿ ಆಗ್ತಿದ್ದಾನಲ್ಲ ಅಂತ ದಯವಿಟ್ಟು ತಪ್ಪಾಗಿ ತಿಳ್ಕೊಬೇಡಿ. ಪರವಾಗಿಲ್ಲ, ಹೇಳಿ. ವಸು, ನಿಮ್ಮಪ್ಪ ಜೀವನದಲ್ಲಿ ಸೋತೋಗ್ಬಿಟ್ಟಿದ್ದಾರೆ ವಸು. ನಾನು ಯಾಕೆ ಆ ಥರ ಹೇಳ್ತಿದ್ದೀನಿ ಅಂದರೆ, ಒಬ್ಬ ವ್ಯಕ್ತಿ ಒಂದೇ ಪ್ಲೇಸಲ್ಲಿದ್ದರೆ ಅದು ಬೇರೆ ಲೆಕ್ಕ. ಇವ್ರು ಕಷ್ಟಪಟ್ಟು ಜೀವನದಲ್ಲಿ ತುಂಬ ಎತ್ತರಕ್ಕೆ ಬೆಳೆದು ಆಮೇಲೆ ಎಲ್ಲಾನು ಕಳ್ಕೊಳ್ಳೋದಿದೆಯಲ್ಲ,
ಅದರಲ್ಲಾಗೋ ನೋವು ಸಂಕಟ ಎಲ್ಲ ತುಂಬ ಆಳವಾದದ್ದು. ಇಲ್ಲ ವಾಸು, ನಿಮ್ಮಪ್ಪ ಎಲ್ಲ ಕೈ ಚೆಲ್ಬಿಟ್ಟಿದ್ದಾರೆ. ಅವ್ರು ಈ ಥರ ಇರೋದಕ್ಕೆ ಅವ್ರು ಮಾಡಿರೋ ತಪ್ಪು ನಿರ್ಧಾರನೇ ಕಾರಣ ಆಗಿರ್ಬೋದು. ಅದರಿಂದ ನಿಮ್ಮ ಮನ್ಸಿಗೂ ಬೇಜಾರಾಗಿರುತ್ತೆ. ಆಗಿಲ್ಲ ಅಂತ ನಾನು ಹೇಳ್ತಾನೆ ಇಲ್ಲ, ನಿಜ ನನಗೂ ಅರ್ಥ ಆಗುತ್ತೆ. ಇವಾಗ ನಿಮ್ಮ ತಂದೆ ಆಸ್ತಿ ಕಳ್ಕೊಂಡ್ರು, ನಿಮಗೆ ಬೇಜಾರಾಯಿತು. ಅವ್ರು ಮಾಡಿರೋ ಆಸ್ತಿ ಅವರೇ ಕಳ್ಕೊಂಡಾಗ ಆ ಮನುಷ್ಯಂಗೆ ಎಷ್ಟು ನೋವಾಗಿರೋದು. ಇದೆಲ್ಲ ನೀವುಗಳು ಅರ್ಥ ಮಾಡ್ಕೋಬೇಕು. ವಸು, ಇವತ್ತಿಗೂ ನಿಮ್ಮನ್ನೆಲ್ಲ ಈ ಪರಿಸ್ಥಿತಿಗೆ ತಂದಿಲ್ಸ್ಬಿಟ್ನಲ್ಲ ಅಂತ ತುಂಬ ಒದ್ದಾಡ್ತಿದ್ರು. ಇವತ್ತಿಗೂ ಇಷ್ಟು ಒದ್ದಾಡೋ ಜೀವಕ್ಕೆ ನೀವಷ್ಟು ಕೋಪದಲ್ಲಿ ಮಾತಾಡ್ಬಿಟ್ರೆ ಅವ್ರ ಮನ್ಸಿಗೆ ಬೇಜಾರಾಗದೇ ಇಲ್ವಾ? ಅರ್ಥ ಮಾಡ್ಕೊ ವಾಸು. ನಿಮ್ಮ ತಂದೆ ಮನ್ಸಿಗೆ ಗಾಯ ಆಗಿದೆ, ಅದು ದೊಡ್ಡದಾಗದಿರೋ ಥರ ನೀವುಗಳು ನೋಡ್ಕೋಬೇಕು. ಅಲ್ಲ ವಾಸು, ನೀವೇನೋ ಕೋಪದಲ್ಲಿ ಮಾತಾಡಿದ್ರಿ, ಅದರಿಂದ ಯಾರಿಗಾದ್ರೂ ಏನಾದರೂ ಒಂದು ಪೈಸಾ ಅಷ್ಟು ಉಪಯೋಗ ಆಯ್ತಾ ಅಥವಾ ಸೊಲ್ಯೂಷನ್ ಸಿಗ್ತಾ? ನೀವೇ ಹೇಳಿ. ಸುಮ್ಮನೆ ನಿಮಗೋ ನಿಮ್ಮ ಮನೆಯವ್ರಿಗೋ ಜಗಳ ನಡೀತಾನೆ ಇರುತ್ತೆ. ಇವಾಗ ಆಗೋಗಿರೋದ್ರ ಬಗ್ಗೆ ನಿಮ್ಮ ತಂದೆ ಏನು ಮಾಡೋಕ್ಕಾಗುತ್ತೆ? ಆಮೇಲೆ ತಿರ್ಗಾ ಹೇಳ್ತಿದ್ದೀನಿ, ಇವ್ನು ಯಾರೋ ಮೂರನೇವನೋ ಸುಮ್ಮನೆ ಯಾಕೆ ತಲೆ ಆಗ್ತಿದ್ದಾನೆ ಅಂತ ದಯವಿಟ್ಟು ತಪ್ಪಾಗಿ ಅರ್ಥ ಮಾಡ್ಕೋಬೇಡಿ. ನಿಮ್ಗಳು ಒಳ್ಳೇದಕ್ಕೆ ಹೇಳ್ತಿದ್ದೀನಿ. ನೀವುಗಳೆಲ್ಲ ಒಟ್ಟು ಕೂರಬೇಕು, ಡಿಸ್ಕಸ್ ಮಾಡಬೇಕು, ಪಾಸಿಟಿವ್ ಡಿಸಿಷನ್ಗಳನ್ನ ತಗೊಳ್ಳಿ, ಒಳ್ಳೇದಾಗುತ್ತೆ ವಾಸು. ತಲೆ ಕೆಡಿಸ್ಕೊ. ಸರಿ, ಆಯ್ತು. ಕೃಷ್ಣ ತುಂಬಾ ಒಳ್ಳೆ ಹುಡುಗ ಅಲ್ವಾ? ಹೌದು ಕಣೆ, ತುಂಬಾ ಒಳ್ಳೆ ಹುಡುಗ. ಈ ಕಾಲದಲ್ಲೂ ನಮ್ಮಂತ ಜನರಿಗೆ ಸಹಕಾರ ಕೊಡೋದು ದೊಡ್ಡ ಗುಣ ಅಲ್ವಾ? ಹೌದು, ಅವನ ಕೆಲಸ ಎಲ್ಲ ಬಿಟ್ಟು ನಮಗೋಸ್ಕರ ಹಾಸ್ಪಿಟ್ಲಿಗೆ ಬಂದು ಟ್ರೀಟ್ಮೆಂಟ್ ಎಲ್ಲ ಕೊಡಿಸ್ದ. ದೇವ್ರಂತ ಮನುಷ್ಯ. ದೀಪು, ಇವತ್ತೊಬ್ಬ ಕುಡ್ಕೊಂಬಂದು ಆಫೀಸಲ್ಲಿ ಎಷ್ಟು ಕ್ವಾಟ್ಲೆ ಕೊಟ್ಟ ಗೊತ್ತಾ? ಅವನ್ನ ಆಫೀಸಿಂದ ಈಚೆ ಕಳಿಸೋಷ್ಟರಲ್ಲಿ ಸಾಕಾಗೋಯ್ತು ನಮ್ಗಂತೂ.